ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಮಾಡೋ ಕಾರಣ ಏನು ಅಂತಂದರೆ, ಹೋಲಾಷ್ಟಕ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಕೊಡಬೇಕು. ಸೊ ಈ ಒಂದು ಇನ್ಫಾರ್ಮೇಷನ್ ಬಂದು ಅತಿ ಮುಖ್ಯವಾಗಿ ಪುಟ್ಟ ಮಕ್ಕಳೇ ಇರ್ತಾರಲ್ವ, ಅಂತಹ ಪೇರೆಂಟ್ಗಳಿಗೆ. ಸೊ ಹೋಲಾಷ್ಟಕ ಅಂತ ಹೇಳಿ ಇದೇ ಫೆಬ್ರವರಿ 24ರಿಂದ ಮಾರ್ಚ್ 3ರವರೆಗೂ ಇರುತ್ತೆ. ಅಂದರೆ ಹೋಳಿ ಹುಣ್ಣಿಮೆ ಏನಿದೆ ಅದರಿಂದ 8 ದಿನಗಳ ಹಿಂದಿನವರೆಗೂ ಕೂಡ ಈ ಒಂದು ಹೋಲಾಷ್ಟಕದ ಸಮಯ ಅಂತ ಹೇಳಿ ಕರೀತಾರೆ. ಈ ಹೋಲಾಷ್ಟಕದ ಸಮಯದಲ್ಲಿ ಪುಟ್ಟ ಮಕ್ಕಳಿರೋರು ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇತ್ತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಮತ್ತು ಪುಟ್ಟ ಮಕ್ಕಳಿರೋಂಥವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಬನ್ನಿ. ಇದು ಒಂದು ಸೈಂಟಿಫಿಕಲ್ ರೀಸನ್ನು ಹೌದು. ಹಾಗೆ ನಾವು ನಂಬ್ತೀವಲ್ಲ ಅಂತಹ ಒಂದು ಧಾರ್ಮಿಕವಾಗಿರುವಂತಹ ಒಂದು ನಾವೇನು ಇನ್ಫಾರ್ಮೇಷನ್ನ ತೊಗೋತೀವಿ, ಶಾಸ್ತ್ರಗಳಾಗಿರ್ಬೋದು, ಈ ರೀತಿಯಾಗಿ ಕೂಡ ಈ ಒಂದು ಇನ್ಫಾರ್ಮೇಷನ್ ಸತ್ಯ ಹೌದು. ಹಾಗಾಗಿ ನಾನು ಈ ಒಂದು ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಹೋಲಾಷ್ಟಕ ಅಂತಂದರೆ ಹೋಳಿ ಹುಣ್ಣಿಮೆ ಹಬ್ಬ ಏನಿರುತ್ತೆ ಅದರಿಂದ 8 ದಿನ ಹಿಂದೆ, ಅಷ್ಟಕ ಅಂದರೆ 8 ದಿನಗಳ ಇಂದಿನ ಈ ಒಂದು ಸಮಯವನ್ನು ಹೋಳಿ ಅಷ್ಟಕ ದಿನಗಳು ಅಂತ ಹೇಳಿ ಕರೀತಾರೆ. ಹಾಗಾಗಿ ಹೋಲಾಷ್ಟಕ ಅಂತ ಹೇಳಿ 2 ಪದಗಳನ್ನು ಸೇರಿಸಿ ಒಂದು ಪದ ಬಂದಿರುವಂತಹದ್ದು. ಈ ಒಂದು ಸಮಯದಲ್ಲಿ ನಾವು ಧಾರ್ಮಿಕವಾಗಿ ಒಂದು ಹೇಳಬೇಕು ಅಂತಂದರೆ, ಮಕ್ಕಳ ಬಟ್ಟೆಗಳನ್ನ ನಾವು ಆಚೆ ಕಡೆ ಬಿಡಬಾರ್ದು. ಹಾಗೆ ಒಂದು 3 ದಾರಿ ಕೂಡಿರೋದಾಗಿರಬಹುದು, 4 ದಾರಿ ಕೂಡಿರುವಂತಹ ಜಾಗಗಳಲ್ಲಿ ಮಕ್ಕಳನ್ನು ಸಂಜೆ ಸಮಯದಲ್ಲಿ ಬಿಡಬಾರ್ದು. ಅಂಥ ಜಾಗಗಳಲ್ಲಿ ಬೀಳೋದಾಗಿರಲಿ ಅಥವಾ ಅಲ್ಲಿ ಏನಾದರೂ ನಿಂಬೆಹಣ್ಣು, ಕುಂಕುಮ, ಈ ಮೊಟ್ಟೆ ಮತ್ತು ಬಟ್ಟೆಗಳು ಇದೆಲ್ಲ ಇತ್ತು ಅಂತಂದರೆ ಅದನ್ನು ದಾಟೋದಾಗಲಿ ತುಳಿಯೋದಾಗಲಿ ಮಾಡಬಾರ್ದು. ಇದರಿಂದ ಮಕ್ಕಳಿಗೆ ಅನಾರೋಗ್ಯದ ಕಾರಣ ಹೆಚ್ಚಾಗತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಿದ್ಮೇಲೆ ನಾವು ಇದನ್ನು ಹೇಗೆ ತಡಿಬಹುದು ಅಂತಂದರೆ, ನಾವು ನಾರ್ಮಲಾಗಿ ಮಕ್ಕಳ ಬಟ್ಟೆಗಳನ್ನ ಬೆಳಗ್ಗೆ ಹಾಕಿ ಮಧ್ಯಾಹ್ನ ಅಷ್ಟರೊಳಗಡೆ ತೊಗೊಂಡ್ಬಿಡಬೇಕು. ಸಂಜೆ 4 ಗಂಟೆ ಸಮಯದ ನಂತರ ನಾವು ಮಕ್ಕಳ ಬಟ್ಟೆನ ಹೊರಗಡೆ ಬಿಡಬಾರ್ದು. ಸೊ ಯಾಕಂತಂದರೆ ನಮಗೆ ಹಿತಶತ್ರುಗಳಾಗಿರಬಹುದು, ಬಿಸ್ನೆಸ್ಸು ಯಾವುದೇ ಒಂದು ರೀತಿಯ ಶತ್ರುಗಳಾಗಿರಬಹುದು, ಆಗದೇ ಇದ್ದವರಾಗಿರ್ಬೋದು, ಈ ಒಂದು ಸಮಯದಲ್ಲಿ ಏನಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಮಾಡೋರಿತ್ತು ಅಂತಂದರೆ ಇದು ತುಂಬ ಅತಿ ಹೆಚ್ಚು ಪರಿಣಾಮಗಳನ್ನ ಬೀರುವಂತಹ ಸಮಯ ಇದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಮಕ್ಕಳ ಬಗ್ಗೆ ಅತಿ ಹೆಚ್ಚು ಗಮನವನ್ನು ಕೊಡಬೇಕಾಗಿರುತ್ತೆ. ಡಾರ್ಕ್ ಕಲರ್ ಡ್ರೆಸ್ಗಳನ್ನ ಹಾಕೋದನ್ನು ನಾವು ಅವಾಯ್ಡ್ ಮಾಡಬೇಕಾಗಿರುತ್ತೆ. ಲೈಟ್ ಕಲರ್ ಬಟ್ಟೆಗಳನ್ನ ಹಾಕಬೇಕಾಗಿರುತ್ತೆ. ಹಾಗೆ ದೃಷ್ಟಿ ಬೊಟ್ಟಾಗಿರಬಹುದು ಮತ್ತು ಕಪ್ಪು ಕುಂಕುಮಗಳನ್ನ ಅಥವಾ ಬೊಟ್ಟನ್ನು ಇಡೋದಾಗ ಸ್ವಲ್ಪ ಜಾಸ್ತಿ ಇಡ್ಬೋದು. ಕೈಗೆ ಆಗಲಿ ಕಾಲಿಗೆ ಆಗಲಿ ಕಪ್ಪು ದಾರಗಳನ್ನ ಕಟ್ಟೋದನ್ನು ಮಾಡಿರಬಹುದು. ಮಕ್ಕಳು ಸ್ವಲ್ಪ ಆಗಲೇ ಒಂದು SLC ಆಗಿರ್ಬೋದು, PUC ಆಗಿರ್ಬೋದು, ಅಂಥ ಮಕ್ಕಳು ಏನಾದರೂ ಹೊರಗಡೆ ಓಡಾಡ್ತಾರೆ ಸಂಜೆ ಟೈಮಲ್ಲಿ, ಟ್ಯೂಷನ್ನು, ಸ್ಕೂಲು ಆ ಥರ ಎಲ್ಲ ಹೋಗಬೇಕು ಅಂತಂದರೆ ಸ್ವಲ್ಪ ಬೆಳ್ಳುಳ್ಳಿನ ಅವ್ರ ಜೊತೆಗೆ ಇಟ್ಟು ಕಳಿಸ್ಬೋದಾಗಿರುತ್ತೆ. ಈ ರೀತಿಯಾಗಿ ನಾವು ಮಾಡಬೇಕಾಗಿರುತ್ತೆ. ಸೊ ಇದಾದ ನಂತರ ನಾವು ಈ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಮಕ್ಕಳ ಮೇಲೆ ಅತಿ ಹೆಚ್ಚಾಗಿ ಪರಿಣಾಮ ಬೀರುತ್ತೆ ಅನ್ನೋ ಕಾರಣದಿಂದ ದೊಡ್ಡವ್ರ ಮೇಲೆ ಬಿಟ್ಟು ಈ ಸಮಯಗಳಲ್ಲಿ ಚಿಕ್ಕ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರೋ ಥರ ಮಾಡ್ತಾರೆ. ಸೊ ಹಾಗಾಗಿ ನಾವು ಅತಿ ಹೆಚ್ಚಾಗಿ ನಾವು ಕೇರ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಇವಾಗ ಭಕ್ತ ಪ್ರಹ್ಲಾದ ಮತ್ತು ಹಿರಣ್ಯಕಶಿಪು ಅವರ ಕಥೆಯ ಬಗ್ಗೆ ನಾವು ಕೇಳಿದ್ದೀವಿ. ಅವರು ಶ್ರೀ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇರೋದ್ರಿಂದ ಹಿರಣ್ಯಕಶಿಪಿಗೆ ಅದು ಇಷ್ಟ ಆಗಿರೋದಿಲ್ಲ. ಈ ಸಮಯದಲ್ಲಿ ಈ 8 ದಿನಗಳ ಕಾಲದಲ್ಲಿ ಅವರು ಆ ಮಗುಗೆ ಆ ಒಂದು ಹರಿನಾಮ ಸ್ಮರಣೆಯನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಅತಿ ಹೆಚ್ಚು ಕಷ್ಟಗಳನ್ನ ಕೊಟ್ಟಿರ್ತಾರೆ. ಆ ನಾಮಸ್ಮರಣೆಯನ್ನು ಬಿಡಿಸೋದಕ್ಕೆ ವಿಷ ಸೇವನೆ ಮಾಡಿಸಿರಬಹುದು, ಆನೆ ಕೈಯಲ್ಲಿ ತುಳಿಸೋದಾಗಿರಬಹುದು, ಬೆಟ್ಟದ ಮೇಲಿಂದ ತಳ್ಳೋದಾಗಿರಬಹುದು, ಇದೆಲ್ಲ ಮಾಡಿರ್ತಾರೆ. ಲಾಸ್ಟಲ್ಲಿ ಅವರ ಒಂದು ಅವನತಿ ಏನಾಗುತ್ತೆ, ಅದು ಹೋಳಿ ಹುಣ್ಣಿಮೆಯ ದಿನ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿಂದ 8 ದಿನಗಳ ಹಿಂದಿನ ಕಾಲವನ್ನು ಚಿಕ್ಕ ಮಕ್ಕಳಿಗೆ ಯೋಗ್ಯ ಅಲ್ಲ. ಇದರಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡಬಾರ್ದು. ಮಕ್ಕಳಿಗೆ ನಾಮಕರಣ ಮಾಡೋದಾಗಿರಬಹುದು ಅಥವಾ ಬರ್ತಡೇ ಏನಾದರೂ ಮಾಡೋದಾಗಿರಬಹುದು, ಇದನ್ನು ಹೆಚ್ಚಾಗಿ ಯಾರೂ ಇಟ್ಕೋಬಾರ್ದು. ಇವಾಗಿನ ಇದರಲ್ಲೆಲ್ಲ ಡೇಟ್ ವೈಸ್ ಮಾಡ್ಕೊಂಡು ಹೋಯ್ತು ಅಂತಂದರೆ ಮಾಡ್ಕೊಂಡು ಹೋಗ್ತಾರೆ. ನಂಬುವಂಥವ್ರಿಗೆ ಯೂಸ್ ಆಗುತ್ತೆ. ಸೊ ಈ ಒಂದು ಟೈಮಲ್ಲಿ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗಿರುತ್ತೆ. ಇದು ಬಂದು ನಾವು ನಂಬುವಂತಹ ಒಂದು ಶಾಸ್ತ್ರಗಳ ಪ್ರಕಾರ ಈ ಒಂದು ರೀಸನ್ ಇರುತ್ತೆ ಹೋಲಾಷ್ಟಕದ ಸಮಯ. ಹಾಗೆ ಸೈಂಟಿಫಿಕಲ್ ರೀಸನ್ ಬಂತು ಅಂತ ಅಂದರೆ, ಈ ಒಂದು ಫೆಬ್ರವರಿ 4 ಮತ್ತು ಮಾರ್ಚ್ ಈ ಒಂದು ಟೈಮಲ್ಲಿ ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಚಳಿಗಾಲದಿಂದ ಬೇಸಿಗೆಗಾಲಕ್ಕೆ ಶುರುವಾಗ್ತಾ ಇರುತ್ತೆ. ಸೊ ಈ ಒಂದು ಟೈಮಲ್ಲಿ ವೆದರ್ ಪ್ರಾಬ್ಲಮ್ ಆಗೋ ಕಾರಣ ಮಕ್ಕಳಿಗೆ ಅಂದರೆ ವೃದ್ಧರಿಗೆ, ಇವರಿಗೆ ಒಂದು ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದು ಕುಂಠಿತವಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ ಹಾಗಾಗಿ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂದರೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಸಂಜೆ ಟೈಮಲ್ಲಿ ಚಳಿ ಬಿಸಿ ಗಾಳಿ ಬೀಸೋದಾಗಿರಲಿ ಇದನ್ನು ಅವ್ರ ಕೈಲಿ ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಹೊರಗಡೆ ಬಿಡಬಾರ್ದು ಅಂತ ಹೇಳಿ.
ಮತ್ತು ಬಟ್ಟೆನ ಒಣಗಾಕಿದರೆ ಏನು ಪ್ರಾಬ್ಲಮ್, ಸೈಂಟಿಫಿಕಲ್ ರೀಸನ್ ಏನು ಅಂತಂದರೆ, ಈ ಒಂದು ಟೈಮಲ್ಲಿ ತಣ್ಣಗಿರುವಂತಹ ಗಾಳಿ ಬೀಸುತ್ತೆ, ಶೀತದ ಗಾಳಿ ಬೀಸುತ್ತೆ. ಆ ಟೈಮಲ್ಲಿ ಬಟ್ಟೆ ಮೇಲೆ ಶೀತದ ಗಾಳಿ ಬೀಸಿದಾಗ ಚಿಕ್ಕ ಚಿಕ್ಕ ಹುಳುಗಳಾಗಿರಬಹುದು ಮತ್ತು ಅಲರ್ಜಿ ಆಗುವಂಥ ಹುಳುಗಳಾಗಿರಬಹುದು ಬಟ್ಟೆ ಮೇಲೆ ಕೂತ್ಕೊಂಡಾಗ ನಾವು ಆ ಬಟ್ಟೆನ ಮಕ್ಕಳಿಗೆ ಹಾಕಿದಾಗ ಮಕ್ಕಳಿಗೆ ಬೇಗ ಅಲರ್ಜಿ ಆಗುವಂತಹದ್ದು ಆಗುತ್ತೆ. ನೋಡಬಹುದು ಈ ಒಂದು ಟೈಮಲ್ಲಿ ಜಾಸ್ತಿ ಮಕ್ಕಳಿಗೆ ಅಮ್ಮ ಆಗಿರಬಹುದು, ಚಿಕನ್ ಪಾಕ್ಸ್ ಆಗಿರ್ಬೋದು ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ಕೂಡ ನಾನು ಈಗಾಗಲೇ ವಿಡಿಯೋನ ಮಾಡಿದ್ದೀನಿ. ಯಾರಾದರೂ ನೋಡೋರು ಇತ್ತು, ಇನ್ಫಾರ್ಮೇಷನ್ ಬೇಕು ಅಂತಂದರೆ ಚಾನಲ್ನ ಚೆಕ್ ಮಾಡಿ, ಅದು ಕೂಡ ನಿಮಗೆ ಸಿಗುತ್ತೆ. ಈ ಟೈಮಲ್ಲಿ ನಾವು ಮಕ್ಕಳನ್ನು ಕೇರ್ಫುಲ್ಲಾಗಿ ಇಟ್ಕೋಬೇಕಾಗಿರುತ್ತೆ. ಸೊ ಹೊರಗಡೆ ಹೋಗಿರೋದ್ರಿಂದನೂ ಕೂಡ ಈ ರೀತಿಯಾಗಿ ಶೀತದ ಗಾಳಿಯಿಂದ ನಮಗೆ ಆರೋಗ್ಯ ಹಾಳಾಗಬಹುದು. ಹಾಗೆ ಬಟ್ಟೆ ಒಣಗಾಕೋದ್ರಿಂದ ಈ ರೀತಿಯಾಗಿ ಆಗುತ್ತೆ. ಸೊ ಇದು ಬಂದು ನಮ್ಮ ಶಾಸ್ತ್ರಗಳ ಪ್ರಕಾರ ಹಾಗೆ ಸೈಂಟಿಫಿಕಲ್ ರೀಸನ್ ಆಗಿರುತ್ತೆ. ಹೋಲಾಷ್ಟಕದ ಒಂದು ಏನಿರುತ್ತೆ ಈ ಒಂದು ಮಾಹಿತಿಯ ಬಗ್ಗೆ ವಿವರವನ್ನು ಕೊಟ್ಟಿದ್ದೀನಿ. ಸೊ ನಿಮ್ಮ ಮನೆಯಲ್ಲೂ ಕೂಡ ನೀವು ಮಕ್ಕಳಿತ್ತು ಅಂತ ಅಂದರೆ ಸೈಂಟಿಫಿಕಲ್ ರೀಸನ್ನು ಸತ್ಯನೇ, ಹಾಗೆ ನಾವು ಶಾಸ್ತ್ರಗಳ ಪ್ರಕಾರ ನಂಬೋದು ಕೂಡ ಸತ್ಯನೇ. ಸೊ ನಮ್ಮ ಮಕ್ಕಳ ಬಗ್ಗೆ ನಾವು ಕೇರ್ ಮಾಡಬೇಕು. ಹೊರ್ಗಡೆಯಿಂದ ಬಂದ ತಕ್ಷಣವೇ ನಾವು ಕೈಕಾಲು ತೊಳ್ಸೋದಾಗಿರಬಹುದು, ಬಟ್ಟೆ ಚೇಂಜ್ ಮಾಡಿಸೋದಾಗಿರಬಹುದು, ಇದನ್ನು ಮಾಡಬೇಕಾಗಿರುತ್ತೆ. ಸ್ವೀಟ್ ಹೊರ್ಗಡೆ ಎಲ್ಲಾದ್ರೂ ಯಾರಾದರೂ ಕೊಟ್ಟಿದ್ದು ಸ್ವೀಟ್ಗಳನ್ನ ಆಗಿರಬಹುದು ಏನಾದ್ರೂ ಇಸ್ಕೊಂಡು ತಿನ್ನಬಾರ್ದು ಅಂತ ಹೇಳಿ. ಈ ಒಂದು ಟೈಮಲ್ಲಿ ಹೋಲಾಷ್ಟಕದ ಟೈಮಲ್ಲಿ ಹೇಳಬೇಕು ಅಂದರೆ ಹೊರ್ಗಡೆ ಯಾರಾದರೂ ಕೊಟ್ಟಿರೋದನ್ನ ಇಸ್ಕೊಂಡು ತಿನ್ನಬಾರ್ದು, ಹೊರ್ಗಡೆ ಬಟ್ಟೆಗಳನ್ನ ಹಾಕಬಾರ್ದು, ರಾತ್ರಿ ಸಮಯದಲ್ಲಿ ಹೊರಗಡೆ ಹೋಗಬಾರ್ದು, 2-3 ದಾರಿ ಕೂಡಿರೋ ಜಾಗದಲ್ಲಿ ಹೋಗಬಾರ್ದು. ಇದೊಂದು ಮೇಯ್ನ್ ಇನ್ಫಾರ್ಮೇಷನ್ನು. ಯಾರಾದರೂ ಪುಟ್ಟ ಮಕ್ಕಳಿತ್ತು ಅಂತ ಇದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಸ್ವಲ್ಪ ಮಕ್ಕಳ ಬಗ್ಗೆ ಕೇರ್ ಆಗಿ ನೋಡ್ಕೊಳ್ಳಿ. ಒಂದು ಮಗುಗೆ ಹುಷಾರು ತಪ್ಪಿತು ಅಂತಂದರೆ ಅದ್ರ ಜೊತೆ ಮತ್ತೊಂದು ಮಗುನ ಆಟ ಆಡೋದಕ್ಕೆ ಬಿಡೋದಾಗಿರ್ಬಹುದು, ಜೊತೆ ಕೂರಿಸೋದಾಗಿರ್ಬೋದು, ಇದನ್ನು ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ಹಾಗೆ ಒಬ್ಬರಿಂದ ಒಬ್ಬರಿಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ನೀವು ಒಬ್ಸರ್ವ್ ಮಾಡಬಹುದು, ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಹಾಗೆ ಆಗಿರುತ್ತೆ. ಸೊ ಇವಾಗ ನಮಗೂ ಕೂಡ ಕೆಮ್ಮೆಲ್ಲ ಶುರುವಾಗಿದೆ. ಸೊ ವೆದರ್ ಚೇಂಜ್ ಆಗೋ ಕಾರಣದಿಂದ ಇದಾಗಿರುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ, ಕೇರ್ಫುಲ್ ಆಗಿರಲಿ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಂಬಿದ್ದೀನಿ. ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಪುಟ್ಟ ಮಕ್ಕಳಿರೋರಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.